ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಫ್ರೆಂಡ್ಸ್ ನೋಡಿ, ಈಗಾಗಲೇ ನಿಮಗೆ ಚಾಯ್ಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಚಾಯ್ಸ್ 3 ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ. ಜೊತೆಗೆ ಚಾಯ್ಸ್ 3 ಬಗ್ಗೆ ಮಾನ್ಯ ನಿರ್ದೇಶಕರು ಕೂಡ ಏನು ಹೇಳಿದ್ದಾರೆ ಅದನ್ನು ಕೂಡ ನಿಮಗೆ ಇಲ್ಲಿ ನಾನು ಶೇರ್ ಮಾಡ್ತೇನೆ. ಈ ವಿಡಿಯೋ ಪೂರ್ತಿ ಕೇಳಿ ನೋಡಿ. ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ, ಚಾಯ್ಸ್ 3 ಯಾರೆಲ್ಲ ನೀವು ಅಭ್ಯರ್ಥಿಗಳು ಸೆಲೆಕ್ಟ್ ಮಾಡ್ಕೊತಾ ಇದ್ದೀರಿ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ನೀವು ಕೇಳುವಂಥ ಪ್ರಶ್ನೆ ಏನಿತ್ತು ಅಂತಂದರೆ, ನಾವು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂತೀವಿ, ಕಾಲೇಜ್ಗಳನ್ನು ಆ್ಯಡ್ ಮಾಡಬಹುದಾ ಅಂತ ನೀವು ಪ್ರಶ್ನೆ ಇತ್ತು. ನಾವು ನಮ್ಗೆ ಸೀಟ್ ಸಿಕ್ಕಿಲ್ಲ ಈಗ, ಹೌದಾ? ಅಥವಾ ಸೀಟ್ ಸಿಕ್ಕಿದೆ, ಸೀಟ್ ಸಿಕ್ಕಿಲ್ಲ ಅಂತಲ್ಲ, ಸೀಟ್ ಸಿಗಲಿಲ್ಲ ಅಂದರೆ ಆಟೋಮೆಟಿಕಲಿ ನೀವು ಸೆಕೆಂಡ್ ರೌಂಡಿಗೆ ಹೋಗಿಬಿಡ್ತೀರಾ. ಸೊ ನಮಗೆ ಸೀಟ್ ಸಿಕ್ಕಿದೆ, ಬಟ್ ಅದು ಕಾಲೇಜ್ ಇಷ್ಟ ಇಲ್ಲ ನಮಗೆ, ನಾವು ಅಡ್ಮಿಷನ್ ತೊಗೊಳಕ್ಕೂ ಹೋಗೋದಿಲ್ಲ, ಅಲ್ಲಿ ಹೋಲ್ಡು ಕೂಡ ಇಡೋದಿಲ್ಲ, ಆದರೆ ನಾವು ಅಡ್ಮಿಷನ್ ಮಾಡಿಸ್ಲಿಕ್ಕೆ ರೆಡಿ ಇಲ್ಲ, ನಾವು ಚಾಯ್ಸ್ 3 ಮಾಡ್ಕೊತೀವಿ ಅಂತಂದರೆ ನಾವು ಕಾಲೇಜ್ ಆ್ಯಡ್ ಮಾಡೋಕ್ಕೆ ಕೊಡ್ತಾರೆ ಅಂತಂದರೆ ಕಾಲೇಜ್ಗಳನ್ನು ಆ್ಯಡ್ ಮಾಡೋಕ್ಕೆ ಕೊಡೋದಿಲ್ಲ ಈ ವರ್ಷ. ಸೊ ಹೇಗೆ ಸರ್ ಮತ್ತೆ ಅಂತಂದರೆ, ಉದಾಹರಣೆಗೆ ನಿಮ್ಗೆ ಏನಾದರೂ ನಿಮಗೆ ಕಾಲೇಜ್ ಸಿಕ್ಕಿತ್ತು, ಉದಾಹರಣೆಗೆ ನಿಮ್ಮದು ಇವಾಗ ನೀವೊಂದು ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಒಂದು 50 ಕಾಲೇಜ್ಗಳನ್ನ ಆ್ಯಡ್ ಮಾಡಿದಿರಿ, ಅದರಲ್ಲಿ ಒಂದು ಕಾಲೇಜ್ ಸಿಕ್ಕಿತ್ತು, ಅದನ್ನು ಡಿಲೀಟ್ ಮಾಡಿ 49 ಕಾಲೇಜ್ಗಳನ್ನು ಮಾತ್ರ ನಿಮಗೆ ಇಲ್ಲಿ ಇಡ್ತಾರೆ. 49 ಕಾಲೇಜುಗಳನ್ನು ಮಾತ್ರ ನೀವು ಚಾಯ್ಸ್ ಮಾಡ್ಕೋಬೇಕು. ಇಲ್ಲ ಸರ್, ನಮ್ಗೆ ಗೊತ್ತಾಗಲಿಲ್ಲ, ನಾವು ಬರೀ 10 ಕಾಲೇಜ್ ಹಾಕಿದ್ವಿ, ಒಂದು ಕಾಲೇಜ್ ಸಿಕ್ಕಿದೆ ಅಂದರೆ ನಿಮಗೆ 9 ಕಾಲೇಜ್ಗಳನ್ನು ಮಾತ್ರ ಇಡ್ತಾರೆ, ಮತ್ತು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಕೊಡುವುದಿಲ್ಲ, ನೆನಪಿರಲಿ. ಸೊ ಇದ್ರ ಬಗ್ಗೆ ಏನು ನಿರ್ದೇಶಕರು ಏನು ಹೇಳಿದ್ದಾರೆ ಅದನ್ನು ಕೂಡ ನೀವು ಒಂದ್ಸಲ ಕೇಳಿಬಿಡಿ. ಅವಾಗಿಂದ ಉದಾಹರಣೆ ಕೊಡೋದಾದರೆ, ನೀವು 100 ಆಪ್ಷನ್ಸ್ ಹಾಕಿದ್ದೀರಾ, ನಿಮಗೆ 80ನೇದು ಯಾವುದೋ ಒಂದು ಆಪ್ಷನ್ ಸಿಕ್ಕಿದೆ, ಈಗ ನಿಮಗೆ ಗೊತ್ತಾಗಿದೆ ಅದು ನಿಮಗೆ ಇಷ್ಟ ಇಲ್ಲ ಅಷ್ಟೊಂದು. ಚಾಯ್ಸ್ 3 ಹಾಕಿದರೆ ನಿಮಗೆ ಯಾವುದು ಸಿಕ್ಕಿದೆ ಅದು ನಿಮ್ಮ 100 ಆಪ್ಷನ್ ಒಳಗಡೆ 80ನೇದು ಆಪ್ಷನ್ ನಿಮಗೆ ಸಿಕ್ಕಿತ್ತು ಅಂತಂದರೆ ಅದು ಸೀಟು ಡಿಲೀಟ್ ಆಗೋಗುತ್ತೆ. ಉಳಿದು 99 ನಿಮ್ಮ ಲಾಗಿನ್ ಒಳಗಡೆನೇ ಇರುತ್ತೆ, ಅಂದರೆ ಆ ಸೀಟು ನಿಮ್ಮ ಖಾತೆಯಿಂದ ಹೊರಗಡೆ ಹೋಯಿತು. ಚಾಯ್ಸ್ 3